ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ಯಕ್ಕೆ ಈ ಕ್ರಾಂತಿಯ ಕಿಚ್ಚು ಕೊತ್ತ ಕುದೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಬೆನ್ನಲ್ಲೇ ಇತ್ತ ದಲಿತ ನಾಯಕರು ಅಲರ್ಟ್ ಆಗಿದ್ದಾರೆ. ಒಂದು ಕಡೆ ಕುರ್ಚಿ ಕಲಹ, ಮತ್ತೊಂದು ಕಡೆಯಲ್ಲಿ ಉತ್ತರಾಧಿಕಾರಿ ಹೇಳಿಕೆ. ಇದರ ನಡುವೆನೇ ಸಂಪುಟ ಪುನಾರಚನೆಯ ಲೆಕ್ಕಾಚಾರಗಳು. ಇದೆಲ್ಲ ವಿಚಾರದಿಂದಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಬಿರುಸಿನ ಚಟುವಟಿಕೆಗಳು ತೆರೆಯ ಹಿಂದೆ ನಡೀತಾ ಇರೋದು. ಒಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಟ್ರಿಪ್ನಲ್ಲಿದ್ದಾರೆ. ಇತ್ತ ದಲಿತ ನಾಯಕರು ಅಲರ್ಟ್ ಆಗಿದ್ದಾರೆ. ಎಚ್ಸಿ ಮಹದೇವಪ್ಪ ನಿವಾಸಕ್ಕೆ ಪರಮೇಶ್ವರ್ ಅವರು ಭೇಟಿ ನೀಡಿದ್ದಾರೆ. ಪರಮೇಶ್ವರ್ ಹಾಗೆ ಮಹದೇವಪ್ಪ ಚರ್ಚೆ ನಡೆಸ್ತಾ ಇದ್ದಾರೆ. ಅಹಿಂದ ನಾಯಕರು ಒಟ್ಟಾಗಿರಬೇಕು ಅನ್ನೋ ಸಂದೇಶ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಬಂದಿದೆ. ಕ್ರಾಂತಿ ಕಿಚ್ಚಿನ ನಡುವೆ ದಲಿತ ಸಚಿವರ ತಂತ್ರಗಾರಿಕೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಒಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಒಂದು ಕಡೆ ಡಿಸಿಎಂ ದೆಹಲಿ ಟ್ರಿಪ್, ಮತ್ತೊಂದು ಕಡೆಯಲ್ಲಿ ದಲಿತ ನಾಯಕರು ಆಕ್ಟಿವ್ ಆಗಿರೋದು, ಅದರಲ್ಲೂ ಮಹದೇವಪ್ಪನವರು ಹಾಗೆ ಪರಮೇಶ್ವರ್ ಅವರು ನಡೆಸ್ತಾ ಇರುವ ಸಭೆ. ಖಂಡಿತ ಸ್ಮಿತಾ, ಬಹಳ ಪ್ರಮುಖವಾಗಿ ನವೆಂಬರ್ನಲ್ಲಿ ಒಂದಷ್ಟು ರಾಜಕೀಯ ಕ್ರಾಂತಿ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರೋದಂತೂ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಯಾವುದೇ ಕ್ರಾಂತಿ ಇಲ್ಲ ಅನ್ನುವಂತ ಮಾತುಗಳನ್ನ ನಾಯಕರು ಪದೇ ಪದೇ ಉಚ್ಚಾರ ಮಾಡಿದ್ರು ಕೂಡ ಆಂತರಿಕವಾಗಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇರೋದನ್ನು ನಾವು ದೃಢಪಡಿಸಬಹುದು. ಅದರ ಬೆಳವಣಿಗೆ ಭಾಗವಾಗಿ ಈಗ ಮಹದೇವಪ್ಪನವರ ಮನೆಗೆ ಪರಮೇಶ್ವರ್ ಅವರು ಬಂದಿದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಒಂದಷ್ಟು ದಲಿತ ನಾಯಕರು ಒಂದು ಅಹಿಂದ ಸಮಾವೇಶ ಮಾಡಬೇಕು ಅನ್ನುವಂತ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಸಿಎಂ ಬಣ್ಣದಿಂದ ಒಂದಷ್ಟು ಸ್ಟ್ರಾಟಜಿ ಮೂವ್ ಮಾಡೋಕ್ಕೋಸ್ಕರ ಈ ಒಂದು ಒಗ್ಗಟ್ಟಿನ ಪ್ರದರ್ಶನಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅನ್ನುವಂಥದ್ದು ಒಂದು, ಅಥವಾ ಅವರ ಬದಲಾವಣೆ ಅನ್ನೋದಾದ್ರೆ ನಮ್ಮ ಬಣ್ಣದಿಂದನೇ ಇನ್ನೊಬ್ಬರು ಯಾರಾದ್ರೂ ಸಿಎಂ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಹಿಂದ ದಾಳವನ್ನ ಉರುಳಿಸೋಕೆ ಒಂದಷ್ಟು ಪ್ರಯತ್ನಗಳು ನಡೀತಾ ಇದಾವೆ. ಇದರ ಭಾಗವಾಗಿ ದಲಿತ ನಾಯಕರು ಮತ್ತು ಅಹಿಂದ ನಾಯಕರು ಒಂದು ಸಭೆ ಮಾಡ್ತಾರೆ ದೊಡ್ಡ ಮಟ್ಟದ್ದು ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಈಗಾಗಲೇ ಚರ್ಚೆ ಆಗ್ತಾ ಇದಾವೆ. ಇದರ ಬೆನ್ನಲ್ಲೇ ಈಗ ಮಹದೇವಪ್ಪನವರ ಮನೆಗೆ ಸ್ವತಃ ಪರಮೇಶ್ವರ್ ಅವರು ಆಗಮಿಸುವ ಮೂಲಕ ಒಂದಷ್ಟು ಚರ್ಚೆಯನ್ನು ಹುಟ್ಟುಹಾಕ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಕ್ಷಿಪ್ರವಾದಂತಹ ಬೆಳವಣಿಗೆಗಳು ಆಗ್ತಾ ಇದಾವೆ. ನವೆಂಬರ್ ವೇಳೆಗೆ ಇದರ ಒಂದಷ್ಟು ವಿಚಾರಗಳು ಮುಂದಕ್ಕೆ ಹೋಗಬಹುದು. ಅದರ ಭಾಗವಾಗಿ ದಲಿತರು ಕೂಡ ಸಿಎಂ ಆಗಬೇಕು ಅನ್ನುವಂಥ ವಿಚಾರ ಕೂಡ ಮೊದಲಿನಲ್ಲಿಗೆ ಬರ್ತಾನೆ ಇದೆ. ಮಹದೇವಪ್ಪ ಅವರ ಪರವಾಗಿ ಒಂದಷ್ಟು ಘೋಷಣೆಗಳನ್ನು ಕೂಗ್ತಾರೆ, ಪರಮೇಶ್ವರ್ ಅವರ ಪರವಾಗಿ ಕೂಗ್ತಾರೆ, ಮುನಿಯಪ್ಪ ಅವರ ಪರವಾಗಿ ಕೂಗ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಈ ಬಾರಿ ದಲಿತರಿಗೆ ಒಂದು ಸಿಎಂ ಪಟ್ಟ ಸಿಗಬೇಕು ಅನ್ನುವಂಥದ್ದು ಮತ್ತು ಖರ್ಗೆ ಅವರು ಕೂಡ ದಲಿತ ಹಿರಿಯ ನಾಯಕರಾಗಿರೋ ಕಾರಣಕ್ಕೆ ಅವ್ರಿಗೂ ಕೂಡ ಒಂದು ಆಪ್ಷನ್ ಇದೆ ಅನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳ್ತಾ ಇದ್ದಾವೆ. ಆದ್ರಿಂದ ಒಂದು ದಲಿತ ನಾಯಕರ ಮೀಟಿಂಗ್ ಮತ್ತು ಒಂದು ಅಹಿಂದ ವರ್ಗದ ಒಂದು ದೊಡ್ಡ ಮಟ್ಟದ ಸಮಾವೇಶ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದರ ಭಾಗವಾಗಿ ಪರಮೇಶ್ವರ್ ಅವರು ಭೇಟಿಯಾಗಿದ್ದಾರೆ, ಅಥವಾ ದಲಿತ ಸಿಎಂ ದಾಳವನ್ನ ಈ ಸರಿ ಪಟ್ಟು ಹಿಡಿಲೇಬೇಕು ಅನ್ನುವಂಥ ವಿಚಾರವಾಗಿ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಒಟ್ಟಾರೆಯಾಗಿ ನವೆಂಬರ್ 14ರ ಬಳಿಕ ರಾಜ್ಯ ರಾಜಕೀಯದ ವಿಚಾರವಾಗಿ ಪ್ರಮುಖ ನಿರ್ಧಾರಗಳು ಆಗುವಂತ ಸಾಧ್ಯತೆ ಇದ್ದಾವೆ. ಒಂದು ಅಧಿಕಾರ ಹಂಚಿಕೆ ಆಗಿರ್ಬೋದು, ಇನ್ನೊಂದು ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆಗೆ ಬರೋದ್ರಿಂದ ಈ ಭೇಟಿ ಮಹತ್ವ ಪಡೆದುಕೊಂಡಿದೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ಯಕ್ಕೆ ಈ ಕ್ರಾಂತಿಯ ಕಿಚ್ಚು ಕೊತ್ತ ಕುದೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಬೆನ್ನಲ್ಲೇ ಇತ್ತ ದಲಿತ ನಾಯಕರು ಅಲರ್ಟ್ ಆಗಿದ್ದಾರೆ. ಒಂದು ಕಡೆ ಕುರ್ಚಿ ಕಲಹ, ಮತ್ತೊಂದು ಕಡೆಯಲ್ಲಿ ಉತ್ತರಾಧಿಕಾರಿ ಹೇಳಿಕೆ. ಇದರ ನಡುವೆನೇ ಸಂಪುಟ ಪುನಾರಚನೆಯ ಲೆಕ್ಕಾಚಾರಗಳು. ಇದೆಲ್ಲ ವಿಚಾರದಿಂದಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಬಿರುಸಿನ ಚಟುವಟಿಕೆಗಳು ತೆರೆಯ ಹಿಂದೆ ನಡೀತಾ ಇರೋದು. ಒಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಟ್ರಿಪ್ನಲ್ಲಿದ್ದಾರೆ. ಇತ್ತ ದಲಿತ ನಾಯಕರು ಅಲರ್ಟ್ ಆಗಿದ್ದಾರೆ. ಎಚ್ಸಿ ಮಹದೇವಪ್ಪ ನಿವಾಸಕ್ಕೆ ಪರಮೇಶ್ವರ್ ಅವರು ಭೇಟಿ ನೀಡಿದ್ದಾರೆ. ಪರಮೇಶ್ವರ್ ಹಾಗೆ ಮಹದೇವಪ್ಪ ಚರ್ಚೆ ನಡೆಸ್ತಾ ಇದ್ದಾರೆ. ಅಹಿಂದ ನಾಯಕರು ಒಟ್ಟಾಗಿರಬೇಕು ಅನ್ನೋ ಸಂದೇಶ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಬಂದಿದೆ. ಕ್ರಾಂತಿ ಕಿಚ್ಚಿನ ನಡುವೆ ದಲಿತ ಸಚಿವರ ತಂತ್ರಗಾರಿಕೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪಕ್ಷ ನಂಬರ್ ಮಾತ್ರ ಅಗತ್ಯ ಇದೆ.
ಮತ್ತಷ್ಟು ಡೀಟೇಲ್ಸ್ ಒಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಒಂದು ಕಡೆ ಡಿಸಿಎಂ ದೆಹಲಿ ಟ್ರಿಪ್, ಮತ್ತೊಂದು ಕಡೆಯಲ್ಲಿ ದಲಿತ ನಾಯಕರು ಆಕ್ಟಿವ್ ಆಗಿರೋದು, ಅದರಲ್ಲೂ ಮಹದೇವಪ್ಪನವರು ಹಾಗೆ ಪರಮೇಶ್ವರ್ ಅವರು ನಡೆಸ್ತಾ ಇರುವ ಸಭೆ. ಖಂಡಿತ ಸ್ಮಿತಾ, ಬಹಳ ಪ್ರಮುಖವಾಗಿ ನವೆಂಬರ್ನಲ್ಲಿ ಒಂದಷ್ಟು ರಾಜಕೀಯ ಕ್ರಾಂತಿ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರೋದಂತೂ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಯಾವುದೇ ಕ್ರಾಂತಿ ಇಲ್ಲ ಅನ್ನುವಂತ ಮಾತುಗಳನ್ನ ನಾಯಕರು ಪದೇ ಪದೇ ಉಚ್ಚಾರ ಮಾಡಿದ್ರು ಕೂಡ ಆಂತರಿಕವಾಗಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇರೋದನ್ನು ನಾವು ದೃಢಪಡಿಸಬಹುದು. ಅದರ ಬೆಳವಣಿಗೆ ಭಾಗವಾಗಿ ಈಗ ಮಹದೇವಪ್ಪನವರ ಮನೆಗೆ ಪರಮೇಶ್ವರ್ ಅವರು ಬಂದಿದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಒಂದಷ್ಟು ದಲಿತ ನಾಯಕರು ಒಂದು ಅಹಿಂದ ಸಮಾವೇಶ ಮಾಡಬೇಕು ಅನ್ನುವಂತ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಸಿಎಂ ಬಣ್ಣದಿಂದ ಒಂದಷ್ಟು ಸ್ಟ್ರಾಟಜಿ ಮೂವ್ ಮಾಡೋಕ್ಕೋಸ್ಕರ ಈ ಒಂದು ಒಗ್ಗಟ್ಟಿನ ಪ್ರದರ್ಶನಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅನ್ನುವಂಥದ್ದು ಒಂದು, ಅಥವಾ ಅವರ ಬದಲಾವಣೆ ಅನ್ನೋದಾದ್ರೆ ನಮ್ಮ ಬಣ್ಣದಿಂದನೇ ಇನ್ನೊಬ್ಬರು ಯಾರಾದ್ರೂ ಸಿಎಂ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಹಿಂದ ದಾಳವನ್ನ ಉರುಳಿಸೋಕೆ ಒಂದಷ್ಟು ಪ್ರಯತ್ನಗಳು ನಡೀತಾ ಇದಾವೆ. ಇದರ ಭಾಗವಾಗಿ ದಲಿತ ನಾಯಕರು ಮತ್ತು ಅಹಿಂದ ನಾಯಕರು ಒಂದು ಸಭೆ ಮಾಡ್ತಾರೆ ದೊಡ್ಡ ಮಟ್ಟದ್ದು ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಈಗಾಗಲೇ ಚರ್ಚೆ ಆಗ್ತಾ ಇದಾವೆ. ಇದರ ಬೆನ್ನಲ್ಲೇ ಈಗ ಮಹದೇವಪ್ಪನವರ ಮನೆಗೆ ಸ್ವತಃ ಪರಮೇಶ್ವರ್ ಅವರು ಆಗಮಿಸುವ ಮೂಲಕ ಒಂದಷ್ಟು ಚರ್ಚೆಯನ್ನು ಹುಟ್ಟುಹಾಕ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಕ್ಷಿಪ್ರವಾದಂತಹ ಬೆಳವಣಿಗೆಗಳು ಆಗ್ತಾ ಇದಾವೆ. ನವೆಂಬರ್ ವೇಳೆಗೆ ಇದರ ಒಂದಷ್ಟು ವಿಚಾರಗಳು ಮುಂದಕ್ಕೆ ಹೋಗಬಹುದು. ಅದರ ಭಾಗವಾಗಿ ದಲಿತರು ಕೂಡ ಸಿಎಂ ಆಗಬೇಕು ಅನ್ನುವಂಥ ವಿಚಾರ ಕೂಡ ಮೊದಲಿನಲ್ಲಿಗೆ ಬರ್ತಾನೆ ಇದೆ. ಮಹದೇವಪ್ಪ ಅವರ ಪರವಾಗಿ ಒಂದಷ್ಟು ಘೋಷಣೆಗಳನ್ನು ಕೂಗ್ತಾರೆ, ಪರಮೇಶ್ವರ್ ಅವರ ಪರವಾಗಿ ಕೂಗ್ತಾರೆ, ಮುನಿಯಪ್ಪ ಅವರ ಪರವಾಗಿ ಕೂಗ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಈ ಬಾರಿ ದಲಿತರಿಗೆ ಒಂದು ಸಿಎಂ ಪಟ್ಟ ಸಿಗಬೇಕು ಅನ್ನುವಂಥದ್ದು ಮತ್ತು ಖರ್ಗೆ ಅವರು ಕೂಡ ದಲಿತ ಹಿರಿಯ ನಾಯಕರಾಗಿರೋದ ಕಾರಣಕ್ಕೆ ಅವ್ರಿಗೂ ಕೂಡ ಒಂದು ಆಪ್ಷನ್ ಇದೆ ಅನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳ್ತಾ ಇದ್ದಾವೆ. ಆದ್ರಿಂದ ಒಂದು ದಲಿತ ನಾಯಕರ ಮೀಟಿಂಗ್ ಮತ್ತು ಒಂದು ಅಹಿಂದ ವರ್ಗದ ಒಂದು ದೊಡ್ಡ ಮಟ್ಟದ ಸಮಾವೇಶ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದರ ಭಾಗವಾಗಿ ಪರಮೇಶ್ವರ್ ಅವರು ಭೇಟಿಯಾಗಿದ್ದಾರೆ ಅಥವಾ ದಲಿತ ಸಿಎಂ ದಾಳವನ್ನ ಈ ಸರಿ ಪಟ್ಟು ಹಿಡಿಲೇಬೇಕು ಅನ್ನುವಂಥ ವಿಚಾರವಾಗಿ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಒಟ್ಟಾರೆಯಾಗಿ ನವೆಂಬರ್ 14ರ ಬಳಿಕ ರಾಜ್ಯ ರಾಜಕೀಯದ ವಿಚಾರವಾಗಿ ಪ್ರಮುಖ ನಿರ್ಧಾರಗಳು ಆಗುವಂತ ಸಾಧ್ಯತೆ ಇವೆ. ಒಂದು ಅಧಿಕಾರ ಹಂಚಿಕೆ ಆಗಿರ್ಬೋದು, ಇನ್ನೊಂದು ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆಗೆ ಬರೋದ್ರಿಂದ ಈ ಭೇಟಿ ಮಹತ್ವ ಪಡೆದುಕೊಂಡಿದೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ಈ ಕ್ರಾಂತಿಯ ಕಿಚ್ಚು ಕೊತ ಕುದಿತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಬೆನ್ನಲ್ಲೇ ಇತ್ತ ದಲಿತ ನಾಯಕರು ಅಲರ್ಟ್ ಆಗಿದ್ದಾರೆ. ಒಂದು ಕಡೆ ಕುರ್ಚಿ ಕಲಹ, ಮತ್ತೊಂದು ಕಡೆಯಲ್ಲಿ ಉತ್ತರಾಧಿಕಾರಿ ಹೇಳಿಕೆ. ಇದರ ನಡುವೆನೇ ಸಂಪುಟ ಪುನಾರಚನೆಯ ಲೆಕ್ಕಾಚಾರಗಳು. ಇದೆಲ್ಲ ವಿಚಾರದಿಂದಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಬಿರುಸಿನ ಚಟುವಟಿಕೆಗಳು